ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನ ವೀಕ್ಲಿ ಝೋಡ್ಯಾಕ್ ಟ್ಯಾರೋ ರೀಡಿಂಗ್ನಲ್ಲಿ ಅಂದರೆ ವಾರಕ್ಕಾಗಿ ಟ್ಯಾರೋ ರೀಡಿಂಗನ್ನು ಮಾಡೋಣ. ಈ ದಿನದ ಸ್ಪೆಷಲ್ ಏನು ಅಂದರೆ, ನಿಮ್ಮ ರಾಶಿಗೆ ಈ ವಾರ ಯಾವ ರೀತಿಯ ಎನರ್ಜಿ ಇರಬಹುದು, ಯಾವ ಆಪರ್ಚುನಿಟೀಸ್ ಬರಬಹುದು, ಯಾವ ಚಾಲೆಂಜಸ್ ಬರಬಹುದು, ಅಥವಾ ಲವ್, ಕೆರಿಯರ್, ಫೈನಾನ್ಸ್ ಮತ್ತು ಪರ್ಸ್ನಲ್ ಲೈಫಲ್ಲಿ ಏನು ನಡಿಬೋದು ಅನ್ನೋದನ್ನ ಟ್ಯಾರೋಟ್ ಕಾರ್ಡ್ಸ್ ಮೂಲಕ ನೋಡೋಣ. ಅಷ್ಟೇ ಅಲ್ಲದೆ ಇದಕ್ಕೆ ಒಂದು ಶಿವನ ಮಾರ್ಗದರ್ಶನ ಏನಿದೆ, ಏನೆಲ್ಲ ಅಡೆತಡೆಗಳು ಬರಬಹುದು, ಅದಕ್ಕೆ ಶಿವನ ಮಾರ್ಗದರ್ಶನ ಏನಿದೆ ಅನ್ನೋದನ್ನು ಈ ದಿನ ನೋಡೋಣ. ಮೊದಲನೇ ರಾಶಿ ಅಂದರೆ ಮೇಷರಾಶಿಯವ್ರಿಗೆ ಈ ವಾರ ನೀವು ತುಂಬ ಕಾನ್ಫಿಡೆಂಟ್ ಆಗಿ, ಬೋಲ್ಡ್ ಆಗಿ ಮತ್ತು ಪವರ್ಫುಲ್ ಮೈಂಡ್ ಸೆಟ್ನಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ಜನ ನಿಮ್ಮ ಪ್ರೆಸೆನ್ಸನ್ನು ನೋಟಿಸ್ ಮಾಡ್ತಾರೆ. ನಿಮ್ಮ ಒಂದು ಮಾತಿಗೆ ಇಲ್ಲಿ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ, ಮರ್ಯಾದೆ ಅನ್ನೋದು ಸಿಗುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ನಿಮ್ಮ ಗುರಿ ಏನಿದೆ ಅದರ ಮೇಲೆ ಒಂದು ಮನಸ್ಸಿಟ್ಟು ಮಾಡಿದ್ರೆ ಈ ವಾರ ನೀವು ಎಲ್ಲವನ್ನು ಸಾಧನೆ ಮಾಡ್ಬೋದು ಅನ್ನೋದು ಕೂಡ ಕಾಣಿಸ್ತಾ ಇದೆ. ವಿಶೇಷವಾಗಿ ಒಂದು ಕೆರಿಯರಲ್ಲಿ, ಸೋಷಿಯಲ್ ಲೈಫ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಡಿಸಿಷನ್ನಲ್ಲಿ ನೀವು ಕಂಟ್ರೋಲ್ ತೆಗೆದುಕೊಳ್ಳೋ ಒಂದು ಎನರ್ಜಿ ಕಾಣಿಸ್ತಿರುವಂಥದ್ದು. ಶಿವನ ಒಂದು ಸಂದೇಶ ನಿಮಗೆ ಏನಿದೆ ಅಂತ ನೋಡೋದಾದರೆ, ಈ ವಾರ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ನೀವು ಸ್ಪಿರಿಚುಲಿ ಅಥವಾ ಮೆಂಟಲಿ ಯಾವ ಪ್ರಾಕ್ಟೀಸ್ ಮಾಡ್ತಾ ಇದ್ರೂ ಕೂಡ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಒಂದು ಲಾಭದಾಯಕ ಅಂತ ಕಾಣ್ತಿದೆ. ಧ್ಯಾನ ಮಾಡುವಂಥದ್ದು ಅಥವಾ ಜರ್ನಲಿಂಗ್ ಅಂದರೆ ನೀವು ಏನು ನಡೀತಿದೆ ಅನ್ನೋದನ್ನು ಬರೆದಿಡುವಂಥದ್ದು, ಇದೆಲ್ಲವುದು ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ಕೊಡೋ ಒಂದು ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಈ ಎರಡು ಕಾರ್ಡ್ಸ್ ಒಟ್ಟಿಗೆ ಹೇಳೋ ಮೆಸೇಜ್ ಏನಂದರೆ, ನಿಮ್ಮೊಳಗಿನ ಪವರನ್ನು ಸರಿಯಾದ ಡೈರೆಕ್ಷನ್ಗೆ ಯೂಸ್ ಮಾಡಿದರೆ ಖಂಡಿತ ಈ ವಾರ ಮೆಂಟಲಿ ಮತ್ತು ಸ್ಪಿರಿಚುಲಿ ಸ್ಟ್ರಾಂಗ್ ಆಗೋ ಒಂದು ಮೂಮೆಂಟ್ ಕಾಣ್ತಾ ಇದೆ. ನಿಮ್ಮ ರಾಶಿಯವ್ರಿಗೆ ಟೈಗರ್ ಐ ಅಥವಾ ಕಾರ್ನೇಲಿಯನ್ ಅನ್ನೋ ಒಂದು ಕ್ರಿಸ್ಟಲನ್ನು ಹಿಡ್ಕೊಂಡು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 11ರಿಂದ 21 ಬಾರಿ ಅಥವಾ ಸಾಧ್ಯ ಆದರೆ ನಿಮಗೆ 108 ಬಾರಿ ಜಪ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಕಾಮ್ ಆಗಿಡೋದಕ್ಕೆ, ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ವಾರ ಎಸ್ಪೆಷಲಿ ಬೆಳಗ್ಗೆ ಅಥವಾ ರಾತ್ರಿ ಒಂದು ಈ ಮಂತ್ರವನ್ನು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳೋದ್ರಿಂದ ನಿಮ್ಮ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಬಂದಿರುವಂಥ ಕಾರ್ಡ್ ಹೇಳೋದೇನೆಂದರೆ, ಈ ವಾರ ನೀವು ತುಂಬ ಸ್ಟ್ರಾಂಗ್ ಲೀಡರ್ಶಿಪ್ ಎನರ್ಜಿನಲ್ಲಿ ಇರೋ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ತುಂಬ ದೊಡ್ಡ ದೊಡ್ಡ ಡಿಸಿಷನ್ಗಳೇನಿದೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರಬಹುದು. ಕಾನ್ಫಿಡೆನ್ಸ್, ಅಥಾರಿಟಿ ಮತ್ತು ಬೋಲ್ಡ್ ಆ್ಯಕ್ಷನ್ ತೆಗೆದುಕೊಳ್ಳೋ ಒಂದು ಎನರ್ಜಿ ಜಾಸ್ತಿ ಕಾಣ್ತಾ ಇರುವಂಥದ್ದು. ನೀವು ಯಾವ ಕೆಲಸದಲ್ಲಿ ತುಂಬ ಗಮನ ಇಟ್ಟು ಮಾಡ್ತಿರೋ ಅದರಲ್ಲಿ ಕಂಟ್ರೋಲ್ ತೆಗೆದುಕೊಳ್ಬೇಕು ಅನ್ನೋ ಒಂದು ಫೀಲಿಂಗ್ ಕೂಡ ಬರುತ್ತೆ. ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿ ನಿಮ್ಮ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಗೈಡೆನ್ಸ್ ಆಗಿ ಒಂದು ಶಿವ ಕಾರ್ಡ್ ಹೇಳ್ತಾ ಇರೋದು ಏನು ಅಂದರೆ, ತುಂಬ ಡೀಪ್ ಸ್ಪಿರಿಚುವಲ್ ಮೆಸೇಜ್ ಇಲ್ಲಿ ಕಾಣ್ತಾ ಇರುವಂಥದ್ದು. ಈ ಕಾರ್ಡ್ ಟ್ರಾನ್ಸ್ಫಾರ್ಮೇಷನ್, ಒಂದು ಭಯವನ್ನು ಬಿಡುಗಡೆ ಮಾಡುವಂಥದ್ದು ಅಥವಾ ಇನ್ನರ್ ಶಾಡೋ ವರ್ಕ್ ಅಂತ ಹೇಳ್ತೀವಿ, ಇದನ್ನು ಕೂಡ ಒಂದು ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಈ ವಾರ ನಿಮ್ಮ ಲೈಫಲ್ಲಿ ಟಾಕ್ಸಿಕ್ ಪ್ಯಾಟ್ರನ್ಸ್, ಅನ್ನೆಸೆಸರಿ ಅಟ್ಯಾಚ್ಮೆಂಟ್ಸ್ ಏನಿದೆ ಅಥವಾ ನೆಗೆಟಿವ್ ಒಂದು ಮೈಂಡ್ಸೆಟ್ ಏನಿದೆ ಅದೆಲ್ಲದನ್ನು ಬಿಟ್ಟು ಮುಂದೆ ಹೋಗುವಂಥ ಒಂದು ಸಮಯ ಇದಾಗಿದೆ. ಕೆಲವೊಂದು ಸಲ ಅನ್ಕಂಫರ್ಟಬಲ್ ಟ್ರೂತ್ ಏನಿದೆ, ಒಂದು ಇಷ್ಟ ಆಗದೆ ಇರುವಂಥ ಒಂದು ಸತ್ಯವನ್ನು ನೀವು ಫೇಸ್ ಮಾಡಬೇಕಾಗುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಆದರೆ ಅದೇ ನಿಮ್ಮ ಗ್ರೋತ್ಗೆ ಕಾರಣ ಆಗೋ ಚಾನ್ಸಸ್ ಕಾಣಿಸ್ತಾ ಇರುವಂಥದ್ದು. ನಿಮ್ಮ ಪವರನ್ನು ಈಗೋ ಅಲ್ಲ, ಟ್ರಾನ್ಸ್ಫಾರ್ಮೇಷನ್ಗೆ ಯೂಸ್ ಮಾಡಿ ಭಯವನ್ನು ಫೇಸ್ ಮಾಡಿದಷ್ಟು ಕೂಡ ನಿಮ್ಮ ಎನರ್ಜಿ ಇನ್ನಷ್ಟು ಸ್ಟ್ರಾಂಗ್ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಈ ವಾರ ಈ ರಾಶಿಯವ್ರಿಗೆ ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು ಅಥವಾ ಒಂದು ಸನ್ಸ್ಟೋನ್ ಕ್ರಿಸ್ಟಲ್ ಅಂತ ಸಿಗುತ್ತೆ, ಇದನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಕಾಲ ಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಜಪ ಮಾಡೋದ್ರಿಂದ ಏನು ಭಯ ಇದೆ, ಒಂದು ಗೊಂದಲ ಕಾಣ್ತಾ ಇರುವಂಥದ್ದು ಅಥವಾ ಒಂದು ಕೆಟ್ಟ ಕೆಟ್ಟ ಯೋಚನೆಗಳು ನಿಮಗೆ ಬರ್ತಿದ್ರೆ ಖಂಡಿತ ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇದ್ರ ಜೊತೆ ಈ ವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ಬನ್ನಿ ಮತ್ತು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಎನರ್ಜಿ ಬ್ಯಾಲೆನ್ಸ್ ಆಗೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಈ ಒಂದು ವಿಡಿಯೋ ಪ್ರಿಡಿಕ್ಷನ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಿಗೆ ಈ ಒಂದು ಮಾಹಿತಿ ಅವಶ್ಯಕತೆ ಇದೆಯೋ ಅವ್ರಿಗೆ ಖಂಡಿತ ಶೇರ್ ಮಾಡಿ.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇದ್ದೀರಾ ವಿಡಿಯೋಸು, ಅವರು ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ. ಮಿಥುನ ರಾಶಿಯವರಿಗೆ ಬಂದಿರುವಂಥ ಕಾರ್ಡು, ಈ ವಾರ ನೀವು ಯಾವುದೋ ಒಂದು ವಿಷಯವನ್ನು ತುಂಬ ಒಂದು ಗಟ್ಟಿಯಾಗಿ ಹಿಡ್ಕೊಂಡಿರೋ ಸಾಧ್ಯತೆ ಇದೆ. ಅದು ಒಂದು ಹಣಕಾಸಿನ ಸಂಬಂಧಪಟ್ಟಿರುವಂಥ ವಿಷಯ ಆಗಿರ್ಬೋದು, ರಿಲೇಷನ್ ವಿಷಯಗಳಾಗಿರ್ಬೋದು, ಅಥವಾ ಎಮೋಷನ್ಸ್ ಏನಿದೆ ಅದು, ಮತ್ತು ಪಾಸ್ಟ್ ಸಿಚುವೇಶನ್ ಏನೆಲ್ಲ ನಡೆದು ಹೋಗಿದೆ ನಿಮ್ಮ ಜೀವನದಲ್ಲಿ, ಆ ಒಂದು ವಿಷಯಕ್ಕೆ ಏನಾದರೂ ಒಂದು ವಿಷಯನ ಹಿಡ್ಕೊಂಡಿರ್ತೀರಾ. ಇಲ್ಲ ನಾನು ಅವ್ರ ಜೊತೆ ಮಾತಾಡೋದೇ ಇಲ್ಲ, ಈ ರೀತಿ ಒಂದು ನಿರ್ಧಾರಗಳನ್ನು ಮಾಡಿಕೊಂಡು ಅದಕ್ಕೆ ನೀವು ಸ್ಟಿಕ್ ಆನ್ ಆಗಿದ್ದೀರಾ. ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಕೆಲವ್ರಿಗೆ ಕಾಣಿಸಬಹುದು. ಕೆಲವೊಂದು ಸಲ ಕಂಟ್ರೋಲ್ ಬಿಡದೇ ಇರೋದು ಕೂಡ ಒಂದು ನಿಮ್ಮಲ್ಲಿ ಒತ್ತಡವನ್ನು ಜಾಸ್ತಿ ಮಾಡ್ಬೋದು. ಈ ಕಾರ್ಡ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೇಳ್ತಾ ಇರುವಂಥ ಒಂದು ಮುಖ್ಯ ಸಂದೇಶ ಆಗಿದೆ. ಶಿವನ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ನೋಡೋದಾದರೆ, ಒಂದು ಇನ್ನರ್ ಪೀಸ್ ಮತ್ತು ಒಂದು ಸೆಲ್ಫ್ ಅವೇರ್ನೆಸ್, ಒಂದು ಆಧ್ಯಾತ್ಮಿಕವಾದಂಥ ಒಂದು ಅವೇಕ್ನಿಂಗ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಕಾರ್ಡ್ ಇದಾಗಿದೆ. ಈ ವಾರ ನಿಮ್ಮ ಮೈಂಡ್ ತುಂಬ ಕಾಮಾಗಿ ಮಾಡ್ಕೊಳ್ಳೋದು, ಸೈಲೆನ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಒಂದು ನಿಮ್ಮನ್ನು ನೀವೇ ಅವಲೋಕನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಶಿವ ಅವರು ನಿಮಗೆ ಹೇಳ್ತಾ ಇರುವಂಥದ್ದು. ಭಯ ಪಡುವಂಥದ್ದು ಅಥವಾ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವಂಥದ್ದು, ತುಂಬ ನಂಬಿಕೆ ಇಟ್ಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು, ಮತ್ತು ನಿಮ್ಮ ಇನ್ನರ್ ಸ್ಟೆಬಿಲಿಟಿ ಡೆವಲಪ್ಮೆಂಟ್ ಮಾಡುವಂತಹ ಸಮಯ ಇದಾಗಿದೆ ಅನ್ನೋದು ಕಾಣ್ತಾ ಇರುವಂಥದ್ದು. ನೀವು ಯಾವ ಒಂದು ರೆಮಿಡಿ ಮಾಡ್ಕೋಬೋದು, ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ನೋಡೋದಾದರೆ, ಅಮೆಥೆಸ್ಟ್ ಮತ್ತು ಒಂದು ಗ್ರೀನ್ ಅವಾಂಚುರೈನ್ ಅನ್ನೋ ಒಂದು ಕ್ರಿಸ್ಟಲ್ಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಆದಿಯೋಗಿನೇ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಅನ್ನೋದು ಬರುತ್ತೆ, ಮನಸ್ಸಿಗೆ ನೆಮ್ಮದಿ, ಶಾಂತಿ ಅನ್ನೋದು ಹೆಚ್ಚಾಗುತ್ತೆ. ಇದನ್ನು ಪ್ರತಿದಿನ ಬೆಳಗ್ಗೆ 5ರಿಂದ 7 ಗಂಟೆಗಳ ಮಧ್ಯೆ ಮೆಡಿಟೇಷನ್ ಮಾಡ್ಬೋದು, ಅಥವಾ ಒಂದು ಪ್ರಾಣಾಯಾಮ ಕೂಡ ಮಾಡಬಹುದು. ಇದರಿಂದ ನಿಮ್ಮ ಎನರ್ಜಿ ಬ್ಯಾಲೆನ್ಸಿಂಗ್ ಆಗಿರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮಗೇನಾದರೂ ಕ್ರಿಸ್ಟಲ್ಸ್ ಬೇಕು ಅನ್ನೋದಾದರೆ, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಸಮಸ್ಯೆಗಳಿಗೆ ನಿರ್ದಿಷ್ಟ ಕ್ರಿಸ್ಟಲ್ಗಳು ಅನ್ನೋದು ಕೂಡ ಸಿಗುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಕಟಕ ರಾಶಿಯವ್ರಿಗೆ ಶಿವನ ಆಶೀರ್ವಾದ ಏನಿದೆ, ಯಾವೆಲ್ಲ ಚಾಲೆಂಜಸ್ ಬರ್ತಾ ಇದೆ ಅಂತ ನೋಡೋದಾದರೆ, ಈ ಕಾರ್ಡ್ ನಿಮಗೆ ಒಂದು ನಿಮ್ಮ ಆಸೆಗಳೇನಿದೆ ಅದೆಲ್ಲ ಪೂರೈಸುವಂಥ ಒಂದು ಸಂತೋಷದ ಒಂದು ನೆಮ್ಮದಿಯನ್ನು ಕೊಡುವಂತಹ ಒಂದು ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಈ ವಾರ ನೀವು ಲಾಂಗ್ ಟೈಮಿಂದ ತುಂಬ ದಿನಗಳಿಂದ ಏನು ಬಯಸ್ತಾ ಇದ್ದೀರಾ, ಯಾವುದಾದ್ರೂ ವಿಷಯದಲ್ಲಿ ಒಂದು ಒಳ್ಳೆಯದು ಆಗಲಿ ಅಂತ ಕಾಯ್ತಾ ಇದ್ದೀರಾ, ಅದು ಆಗೋ ರೀತಿ ಕಾಣ್ತಾ ಇದೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗುವಂಥ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುವಂಥದ್ದು ಕಾಣ್ತಿರುವಂಥದ್ದು. ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಸಂದರ್ಭಗಳು ಕೂಡ ಕಾಣ್ತಿದೆ. ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು, ಪರ್ಸ್ನಲ್ ಗೋಲ್ಸಲ್ಲಿ ಇಂಪ್ರೂವ್ಮೆಂಟ್ ಕೂಡ ಕಾಣಿಸಬಹುದು. ಶಿವನ ಒಂದು ಸಂದೇಶ ಭೈರವ ಕಾರ್ಡ್ ಆಗಿದೆ, ಅಂದರೆ ಪವರ್ಫುಲ್ ಎನರ್ಜಿ ಕ್ಯಾರಿ ಮಾಡ್ತಿರುವಂಥದ್ದು. ಈ ಕಾರ್ಡ್ ಪ್ರೊಟೆಕ್ಷನ್ ಮತ್ತು ಭಯ ಪಡದೇ ಇರುವಂಥದ್ದು, ಒಂದು ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಒಂದು ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡುವಂಥ ಕಾರ್ಡ್ ಇದಾಗಿದೆ. ಈ ವಾರ ನಿಮ್ಮ ಜೀವನದಲ್ಲಿ ಭಯ ಮತ್ತು ಒಂದು ಕೆಟ್ಟ ದೃಷ್ಟಿದೋಷಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಎನರ್ಜಿ ಶಕ್ತಿಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುವಂಥ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂಥದ್ದು. ಆದರೆ ಭೈರವ ಎನರ್ಜಿ ಒಂದು ವಾರ್ನಿಂಗ್ ಕೂಡ ಕೊಡ್ತಾ ಇದೆ. ಏನಂದರೆ ಓವರ್ ಕಾನ್ಫಿಡೆನ್ಸ್, ತುಂಬ ಅತಿಯಾದ ನಂಬಿಕೆ, ಅತಿಯಾದ ಆತ್ಮವಿಶ್ವಾಸ ಏನಿದೆ ಅದರಿಂದ ನಿಮಗೆ ತೊಂದರೆಗಳಾಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಹಾಗಾಗಿ ತುಂಬ ಓವರ್ ಕಾನ್ಫಿಡೆನ್ಸಿಂದ ಮುಂದೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಬ್ಲೆಸ್ಸಿಂಗ್ ಏನಿದೆ ನಿಮಗೆ ಸಿಗ್ತಾ ಇರುವಂಥದ್ದು ಅದು ಸ್ಟೇಬಲ್ ಆಗಿರುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಯೂನಿವರ್ಸ್ ನಿಮ್ಮ ಡಿಸೈರ್ಸನ್ನು ಫುಲ್ಫಿಲ್ ಮಾಡುವಂಥ ಡೈರೆಕ್ಷನ್ನಲ್ಲಿ ಈಗ ಮುನ್ನಡೀತಾ ಇರುವಂಥದ್ದು. ಆದರೆ ಗ್ರೌಂಡೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಬರಿಗಾಲಲ್ಲಿ ಭೂಮಿ ಮೇಲೆ ನಡೆಯುವಂಥದ್ದು, ಇದೆಲ್ಲ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಿಮಗೆ ಕ್ರಿಸ್ಟಲ್ ರೆಮಿಡೀಸ್ ಏನಿದೆ ಅಂತ ನೋಡೋದಾದರೆ, ಲ್ಯಾಪಿಸ್ ಲಜೂಲಿ ಆಗಿರ್ಬೋದು, ಬ್ಲಾಕ್ ಒಬ್ಸಿಡಿಯನ್ ಅನ್ನೋ ಒಂದು ಕ್ರಿಸ್ಟಲ್ ಈ ವಾರ ನಿಮಗೆ ತುಂಬಾ ಉಪಯೋಗಕ್ಕೆ ಬರುವಂಥದ್ದು. ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 27 ಬಾರಿ ಹೇಳೋದ್ರಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲದೆ
ಭಯವನ್ನು ಕಡಿಮೆ ಮಾಡೋದಕ್ಕೆ, ನಿಮಗೆ ಯಾರ ಕಡೆಯಿಂದ ಹೆಲ್ಪ್ ಬೇಕಾಗಿದೆಯೋ ಅವ್ರ ಕಡೆಯಿಂದ ಹೆಲ್ಪ್ ಬರೋದಕ್ಕೆ ಸಹಾಯ ಆಗುತ್ತೆ. ಈ ವಾರ ರಾತ್ರಿ ಸಮಯದಲ್ಲಿ ಒಂದು ದೀಪ ಹಚ್ಚಿ 5 ನಿಮಿಷ ಸೈಲೆಂಟಾಗಿ ಮೆಡಿಟೇಷನ್ ಮಾಡೋದು ಕೂಡ ಒಂದು ಪವರ್ಫುಲ್ ರೆಮಿಡಿ ಆಗಿರುತ್ತೆ. ಯಾರಿಗೆಲ್ಲ ಔಷಧ ರಹಿತವಾಗಿ ನಿಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದೆಯೋ ಅವರು ಖಂಡಿತ ಪ್ರಾಣಿಕ್ ಹೀಲಿಂಗ್ ಅಥವಾ ರೇಖಿ ಹೀಲಿಂಗ್ ಈ ರೀತಿ ಒಂದು ಹೀಲಿಂಗ್ ಮೆಥಡನ್ನು ಉಪಯೋಗ ಮಾಡಬಹುದು. ನಮ್ಮಲ್ಲಿ ಕೂಡ ಈ ಒಂದು ಹೀಲಿಂಗ್ ಲಭ್ಯವಿದೆ. ಸಿಂಹರಾಶಿಯವ್ರಿಗೆ ಯಾವ ಕಾರ್ಡ್ ಬಂದಿದೆ, ಶಿವನ ಸಂದೇಶ ಏನು ಅಂತ ಈ ವಾರ ನೋಡೋಣ. ನಿಮಗೆ ಬಂದಿರುವಂಥ ಕಾರ್ಡ್ ತುಂಬಾ ಒಂದು ಕ್ಲಾರಿಟಿ, ಬುದ್ಧಿವಂತಿಕೆ ಮತ್ತು ತುಂಬ ಒಂದು ಮಾತುಗಾರಿಕೆಯನ್ನು ತೋರಿಸ್ತಾ ಇರುವಂಥದ್ದು. ಈ ವಾರ ನೀವು ಭಾವನೆಗಳಿಗಿಂತ ಒಂದು ಲಾಜಿಕಲ್ ಥಿಂಕಿಂಗ್ಗೆ ತುಂಬ ಒಂದು ಪ್ರಾಮುಖ್ಯತೆ ಕೊಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಯಾರನ್ನಾದ್ರೂ ಕೂಡ ನೀವು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಒಂದು ಬೌಂಡರೀಸ್ ಏನಿದೆ ಅದನ್ನು ಸೆಟ್ ಮಾಡುವಂಥದ್ದು, ಇಂಪಾರ್ಟೆಂಟ್ ಆಗಿರೋ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ನಿಮಗೆ ಬರುತ್ತೆ. ಕೆಲವರಿಗೆ ತುಂಬ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರಬಹುದು. ನಿಮ್ಮ ಒಂದು ಅಂತರಾತ್ಮ, ಒಂದು ಇಂಟ್ಯೂಷನ್ ಪವರ್ ಅಂತ ಏನು ಹೇಳ್ತೀವಿ, ಅದು ಸ್ಟ್ರಾಂಗ್ ಆಗಿರುವಂಥ ಸಾಧ್ಯತೆಗಳು ಈ ವಾರದಲ್ಲಿ ಕಾಣ್ತಾ ಇದೆ. ಈ ಒಂದು ವಾರ ತುಂಬ ಅನ್ನೆಸೆಸರಿಯಾಗಿ ಎಮೋಷ್ನಲ್ ಡ್ರಾಮಾ ಕೂಡ ಬರುವಂತಹ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಗೈಡೆನ್ಸ್ ಕಾರ್ಡಾಗಿ ಕಾಸ್ಮಿಕ್ ಡ್ಯಾನ್ಸ್ ಅನ್ನೋ ಒಂದು ಕಾರ್ಡ್ ಶಿವನ ಕಡೆಯಿಂದ ಬಂದಿರುವಂಥದ್ದು. ಅಂದರೆ ಇದರ ಮೆಸೇಜ್ ಏನು ಅಂತ ನೋಡೋದಾದರೆ, ಒಂದು ಡಿವೈನ್ ಟೈಮಿಂಗಲ್ಲಿ ಎಲ್ಲನೂ ನಡೆಯುತ್ತೆ, ಯೂನಿವರ್ಸ್ನ ಫ್ಲೋ ಜೊತೆ ಮೂವ್ ಆನ್ ಆಗುವಂಥ ಎನರ್ಜಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಜೀವನದಲ್ಲಿ ಎಲ್ಲನೂ ಕೂಡ ನಾವು ಕಂಟ್ರೋಲ್ ಮಾಡೋದಕ್ಕಿಂತ ಕೆಲವೊಂದು ಸಲ ಗೋ ವಿತ್ ಅ ಫ್ಲೋ ಅಂತ ಹೇಳ್ತಿರೋಲ್ಲ, ಏನು ನಡೀತಿದೆಯೋ ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಈ ವಾರ ಸಡನ್ ಚೇಂಜಸ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರ ಜೊತೆಲೋ ಮಾತಾಡುವಂಥದ್ದು ಅಥವಾ ನ್ಯೂ ಆಪರ್ಚುನಿಟೀಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಕಾಣ್ತಾ ಇದೆ. ಕ್ಲಿಯರ್ ಮೈಂಡ್ಸೆಟ್ ಇಟ್ಕೊಂಡು ಲೈಫ್ನ ನ್ಯಾಚುರಲ್ ಫ್ಲೋ ಅಕ್ಸೆಪ್ಟ್ ಮಾಡಿದಷ್ಟು ಕೂಡ ಈ ವಾರ ನಿಮಗೆ ಕ್ಲಾರಿಟಿ ಮತ್ತು ಶಾಂತಿ ಎರಡೂ ಸಿಗೋ ಸಾಧ್ಯತೆಗಳಿದೆ. ನಿಮಗೆ ರೆಮಿಡೀಸ್ ಏನು ಅಂತ ನೋಡೋದಾದರೆ, ಮೂನ್ ಸ್ಟೋನ್ ಕ್ರಿಸ್ಟಲ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಇದೆರಡನ್ನೂ ಕೂಡ ಕೈಯಲ್ಲಿ ಹಿಡ್ಕೊಂಡು ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮೈಂಡ್ ಒಂದು ಕ್ಲಾರಿಟಿ, ಪ್ರೊಟೆಕ್ಷನ್ ಮತ್ತು ಇನ್ನರ್ ಬ್ಯಾಲೆನ್ಸ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಾರ ಎಸ್ಪೆಷಲಿ ಮೂನ್ ಲೈಟಲ್ಲಿ ಅಂದರೆ ಬೆಳದಿಂಗಳಲ್ಲಿ ಕೆಲವೊಂದು ನಿಮಿಷಗಳ ಕಾಲ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಬ್ಯಾಲೆನ್ಸಿಂಗ್ ಜೊತೆ ಒಂದು ತುಂಬ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಈ ವಾರ ಹೇಗಿದೆ ಅಂತ ನೋಡೋದಾದರೆ, ಒಂದು ಸಡನ್ ಚೇಂಜ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ರಿಲವೇಷನ್ ಅಂತ ಹೇಳ್ತಾರೆ, ಒಂದು ಓಲ್ಡ್ ಸ್ಟ್ರಕ್ಚರ್ ಏನಿದೆ ಅದೆಲ್ಲದು ಕೂಡ ಬ್ರೇಕ್ ಡೌನ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇರುವಂಥದ್ದು. ಈ ವಾರ ಕೆಲವೊಂದು ಸಿಚುವೇಶನ್, ನಿಮ್ಮ ಪರಿಸ್ಥಿತಿಗಳು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ವಿರುದ್ಧವಾಗಿ ನಡೆಯೋ ಸಾಧ್ಯತೆಗಳು ಕಾಣ್ತಾ ಇದೆ. ಕೆಲವ್ರಿಗೆ ಒಂದು ಸತ್ಯ ಗೊತ್ತಾಗುತ್ತೆ, ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು, ಸಡನ್ ಎಂಡಿಂಗ್, ಆರ್ಗ್ಯುಮೆಂಟ್ ಆಗಿರ್ಬೋದು, ಅಥವಾ ಜೀವನದಲ್ಲಿ ಒಂದು ತುಂಬ ಮುಖ್ಯವಾದ ಶಿಫ್ಟ್ ಆಗೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಮೊದಲಿಗೆ ಒಂದು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಬಹುದು, ಬಟ್ ಈಗ ಈ ಒಂದು ಚೇಂಜ್ ನಿಮ್ಮ ಗ್ರೋತ್ಗಾಗಿ ಆಗೋ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಟವರ್ ಕಾರ್ಡ್ ಒಂದು ವಿಷಯ ಹೇಳ್ತಾ ಇರೋದು ಏನಂದರೆ, ಯೂನಿವರ್ಸ್ ಸ್ಟೇಬಲ್ ಅಲ್ಲದ ಒಂದು ಟಾಕ್ಸಿಕ್ ಆಗಿರೋ ಸಿಚುವೇಶನನ್ನು ರಿಮೂವ್ ಮಾಡಿ ಹೊಸ ಬಿಗಿನಿಂಗ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದೆ ಅನ್ನುವಂಥದ್ದು. ಗೈಡೆನ್ಸ್ ಆಗಿ ಸಿಕ್ಕಿರುವಂಥ ಚಂದ್ರಶೇಖರ ಕಾರ್ಡ್ ಹೇಳ್ತಾ ಇರೋದು ತುಂಬ ಒಂದು ಶಾಂತವಾಗಿ ಡಿವೈನ್ ಪ್ರೊಟೆಕ್ಷನ್ ಆಗಿರ್ಬೋದು ಮತ್ತು ಎಮೋಷ್ನಲ್ ಕಂಟ್ರೋಲನ್ನು ಈ ಒಂದು ಕಾರ್ಡ್ ಹೇಳ್ತಾ ಇರುವಂಥದ್ದು. ಯಾವ ಸಿಚುವೇಶನ್ ಬಂದರೂ ಕೂಡ ಭಯ ಪಡದೆ ಒಂದು ತಾಳ್ಮೆಯಿಂದ ಈ ವಾರ ನೀವು ಮುಂದುವರಿಬೇಕಾಗುತ್ತೆ. ಸುಂಟರಗಾಳಿ ಅಂತ ಹೇಳ್ತೀವ, ಅಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಮೈಂಡ್ ಸ್ಟೇಬಲ್ ಆಗಿ ಯಾವುದಕ್ಕೂ ಅಲುಗಾಡದೆ ನೀವು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋ ಒಂದು ಶಕ್ತಿ ನಿಮಗೆ ಖಂಡಿತ ಇದೆ. ಅದನ್ನು ಉಪಯೋಗ ಈ ವಾರದಲ್ಲಿ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಚಂದ್ರಶೇಖರ ಕಾರ್ಡ್ ನಿಮಗೆ ಹೇಳ್ತಾ ಇರುವಂಥದ್ದು. ಸಡನ್ ಚೇಂಜಸ್ ಬಂದರೂ ಕೂಡ ನಿಮ್ಮ ಲೈಫಲ್ಲಿ ಒಂದು ನೆಸೆಸರಿ ಟ್ರಾನ್ಸ್ಫಾರ್ಮೇಷನ್ ತರೋ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಭಯಕ್ಕಿಂತ ಒಂದು ನಂಬಿಕೆ ಹೆಚ್ಚು ಇಟ್ಟರೆ ಬೆಟರ್ ಆಗಿರೋ ಒಂದು ದಾರಿಲಿ ನೀವು ಹೋಗ್ತೀರಾ. ನಿಮಗೆ ಕ್ರಿಸ್ಟಲ್ ರೆಮಿಡೀಸ್ ಯಾವುದು ಅಂತ ನೋಡೋದಾದರೆ, ಲ್ಯಾಬ್ರಡೋರೈಟ್ ಆಗಿರ್ಬೋದು, ಸೆಲೆನೈಟ್ ಕ್ರಿಸ್ಟಲ್ ಈ ವಾರ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ.
ಇದನ್ನು ಕೈಯಲ್ಲಿ ಇಟ್ಕೊಂಡು ಓಂ ಚಂದ್ರಶೇಖರಾಯ ನಮಃ ಅಂತ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಏನು ಒಂದು ಭಾವನಾತ್ಮಕವಾಗಿ ಇರುವಂಥ ಒಂದು ಅಸಮತೋಲನ ಆಗಿದೆ ಅದೆಲ್ಲನೂ ಕೂಡ ಒಂದು ಬ್ಯಾಲೆನ್ಸ್ ಆಗೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಈ ವಾರ ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡಿಕೊಂಡು 5 ನಿಮಿಷ ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಉಸಿರಾಟವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದಕ್ಕೆ ತುಂಬಾ ಸಹಾಯಕಾರಿಯಾಗಿರುತ್ತೆ. ನಮ್ಮ ಜೀವನದಲ್ಲಿರೋ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ಗಳಿಂದ ಪರಿಹಾರಗಳನ್ನು ಪಡ್ಕೋಬಹುದು. ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲ್ಗಳ ಸಹಾಯ ಬೇಕಾಗಿದೆ, ಜೀವನದಲ್ಲಿ ಒಂದು ಅಭಿವೃದ್ಧಿ ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಸಕ್ಸಸ್ ಸಿಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ಕ್ರಿಸ್ಟಲ್ಗಳ ಸಹಾಯವನ್ನು ಪಡ್ಕೋಬೋದಾಗಿರುತ್ತೆ. ಬೇಕಾಗಿರೋರು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ತುಲಾ ರಾಶಿಯವರಿಗೆ ಈ ವಾರ ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಗೊಂದಲ, ಅಸ್ಪಷ್ಟತೆ ಅಥವಾ ಒಂದು ಕೆಟ್ಟ ಪರಿಸ್ಥಿತಿಗೆ ಸಿಲುಕೊಳ್ಳುವಂಥ ಅನುಭವ ಪಡೆಯೋ ಸಾಧ್ಯತೆಗಳು ಕಾಣ್ತಾ ಇರೋದು. ನಿಮ್ಮ ಮುಂದೆ ದಾರಿ ಇದ್ದರೂ ಕೂಡ ಭಯ, ಅನುಮಾನ ಅಥವಾ ಅತಿಯಾದ ಯೋಚನೆ ಕಾರಣದಿಂದ ನೀವು ಮುಂದೆ ಹೋಗೋದಕ್ಕೆ ದಾರಿ ಕಾಣದೆ ಒದ್ದಾಡುವಂಥದ್ದು ಕಾಣಿಸ್ತಾ ಇದೆ. ಕೆಲವರಿಗೆ ಸತ್ಯ ಗೊತ್ತಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳೋ ಮನಸ್ಸು ಇರೋದಿಲ್ಲ. ನಿಮ್ಮನ್ನು ತಡೀತಾ ಇರೋದು ಹೊರಗಿನ ಪರಿಸ್ಥಿತಿಯಲ್ಲ, ನಿಮ್ಮೊಳಗಿರೋ ಒಂದು ಭಯ ಮತ್ತು ಗೊಂದಲ ಅನ್ನೋದು ಈ ಕಾಡಿನ ಸಂದೇಶ ಆಗಿರುತ್ತೆ. ಶಿವ ನಿಮಗೆ ಹೇಳ್ತಾ ಇರೋದು ಏನು ಅಂತ ನೋಡೋದಾದರೆ, ತುಂಬ ಅಟ್ಯಾಚ್ಮೆಂಟನ್ನು ಯಾರ ಜೊತೆ ಇಟ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಮನಸ್ಸಿಗೆ ಶಾಂತಿ ತರೋದು, ಒಳಗಿನ ಸತ್ಯ ಏನಿದೆ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಈ ವಾರ ಕೆಲವ್ರಿಗೆ ತುಂಬ ಒಂಟಿತನ ಅನ್ನಿಸ್ಬಹುದು, ಕೆಲವ್ರಿಗೆ ಜನರಿಂದ ಸ್ವಲ್ಪ ದೂರ ಇರಬೇಕು ಅನ್ನೋ ಒಂದು ಭಾವನೆ ಕೂಡ ಬರುತ್ತೆ. ಅದು ಖಂಡಿತ ತಪ್ಪಲ್ಲ. ನಿಮ್ಮ ಮನಸ್ಸಿಗೆ ಈಗ ವಿಶ್ರಾಂತಿ ಬೇಕಾಗಿದೆ. ಭಯದಿಂದ ಬದುಕೋದ್ಕಿಂತ ಮನಸ್ಸನ್ನು ಶಾಂತಗೊಳಿಸಿ ಸತ್ಯವನ್ನು ಅಕ್ಸೆಪ್ಟ್ ಮಾಡಿದಷ್ಟು ನಿಮ್ಮ ದಾರಿ ಸ್ಪಷ್ಟವಾಗೋ ಒಂದು ಸಾಧ್ಯತೆ ಕಾಣ್ತಾ ಇರುವಂಥದ್ದು. ನಿಮಗೆ ಸಾಧ್ಯ ಆದರೆ ಅಮೆಥಸ್ ಮತ್ತು ಒಂದು ಸ್ಮೋಕಿ ಕ್ವಾರ್ಟ್ಸ್ ಅಂತ ಹೇಳ್ತೀವಿ, ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಿಕೊಂಡು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 21 ಸಲ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಗೊಂದಲ ಕಡಿಮೆ ಆಗೋದಕ್ಕೆ, ನಿಮ್ಮ ಅಂತರಾತ್ಮದ ಶಕ್ತಿ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ. ಈ ವಾರ ಸ್ವಲ್ಪ ಸಮಯ ಮೌನವಾಗಿ ಕಳೆಯೋದು, ಧ್ಯಾನ ಮಾಡೋದು ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯೋದು ನಿಮಗೆ ತುಂಬಾ ಒಳ್ಳೆಯದು ಅಂತ ಕಾಣ್ತಾ ಇರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಾರ ಹೊಸ ಅವಕಾಶಗಳು, ಕಲಿಕೆ, ಹಣಕಾಸಿನ ಬೆಳವಣಿಗೆ ಮತ್ತು ಒಂದು ಭವಿಷ್ಯದ ಯೋಜನೆಗಳ ಆರಂಭವನ್ನು ಸೂಚಿಸ್ತಾ ಇರುವಂಥದ್ದು. ಈ ವಾರ ಕೆಲವರಿಗೆ ಹೊಸ ಕೆಲಸದ ಅವಕಾಶ, ಹೊಸ ಕಲಿಕೆ, ಪರೀಕ್ಷೆ, ವ್ಯವಹಾರ ಅಥವಾ ಹಣಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗೋ ಸಾಧ್ಯತೆ ಕಾಣ್ತಾ ಇದೆ. ಸಣ್ಣ ಆರಂಭವಾದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಒಂದು ರಿಸಲ್ಟ್ ಕೊಡೋ ಒಂದು ಅವಕಾಶ ಕಾಣಿಸ್ತಾ ಇರುವಂಥದ್ದು. ಈ ವಾರ ನೀವು ತಾಳ್ಮೆಯಿಂದ ಮತ್ತು ಸರಿಯಾದ ಯೋಜನೆಯಿಂದ ಮುಂದುವರೆದ್ರೆ ಉತ್ತಮ ಫಲ ಪಡೆಯೋ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಶಿವನ ಮಾರ್ಗದರ್ಶನ ಏನಿದೆ ಅಂತ ನೋಡೋದಾದರೆ, ಈ ಕಾರ್ಡ್ ಧೈರ್ಯ, ರಕ್ಷಣೆ ಮತ್ತು ಒಳಗಿನ ಶಕ್ತಿ, ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವಂಥ ಶಕ್ತಿಯನ್ನು ಸೂಚನೆ ಮಾಡ್ತಾ ಇರುವಂಥದ್ದು. ಯಾವುದೇ ಗೊಂದಲ ಅಥವಾ ಭಯ ಇದ್ದರೂ ಕೂಡ ಈ ವಾರ ನಿಮ್ಮೊಳಗಿನ ನಂಬಿಕೆ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋ ಸಂದೇಶವನ್ನು ಶಿವ ಅವರು ಕೊಡ್ತಾ ಇರುವಂಥದ್ದು. ಹೊಸ ಅವಕಾಶಗಳನ್ನು ಭಯ ಇಲ್ಲದೆ ಸ್ವೀಕಾರ ಮಾಡಿ ಶಾಂತ ಮನಸ್ಸಿನಿಂದ ಮಾಡಿದ ಪ್ರಯತ್ನ ಈ ವಾರ ಭವಿಷ್ಯಕ್ಕೆ ಒಂದು ಒಳ್ಳೆಯ ಅಡಿಪಾಯ ಹಾಕೋ ಸಾಧ್ಯತೆ ಕಾಣ್ತಾ ಇದೆ. ಕ್ರಿಸ್ಟಲ್ ರೆಮಿಡೀಸ್ ಯಾವುದು ಅಂತ ನೋಡೋದಾದರೆ, ಗ್ರೀನ್ ಅವೆಂಚುರೈನ್ ಆಗಿರ್ಬೋದು, ಸಿಟ್ರೈನ್ ಆಗಿರ್ಬೋದು, ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಿಕೊಂಡು ಓಂ ಮಹಾದೇವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಜಪ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಮತ್ತು ಒಳಗಿನ ಶಕ್ತಿ ಹೆಚ್ಚು ಮಾಡೋದಕ್ಕೆ, ಅಂದರೆ ನಿಮ್ಮ ಅಂತರಾತ್ಮದ ಶಕ್ತಿ ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ವಾರ ಬೆಳಗಿನ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋದು ಅಥವಾ ಕೆಲವು ನಿಮಿಷ ಧ್ಯಾನ ಮಾಡೋದು ಕೂಡ ನಿಮಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡೋ ಒಂದು ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಯಾರಿಗೆಲ್ಲ ನಿಮ್ಮ ಜಾತಕದ ಪ್ರಕಾರ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಬೇಕಾಗಿದೆ ಅಥವಾ ಕ್ರಿಸ್ಟಲ್ ಗ್ರಿಡ್ಸ್ ಬೇಕಾಗಿದೆ, ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಪಡ್ಕೋಬೋದಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಈ ವಾರ ಹೊಸ ಭಾವನೆಗಳು, ಒಳ್ಳೆಯ ಸುದ್ದಿಗಳು, ಒಂದು ಕ್ರಿಯೇಟಿವಿಟಿ, ಮನಸ್ಸಿನ ಸೂಕ್ಷ್ಮ ಭಾವನೆಗಳನ್ನು ಸೂಚಿಸ್ತಾ ಇರುವಂಥದ್ದು.
ಈ ವಾರ ಕೆಲವರಿಗೆ ಪ್ರೀತಿ, ಸ್ನೇಹ ಅಥವಾ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಹೊಸ ಮಾತುಕತೆ ಆರಂಭ ಆಗೋ ಒಂದು ಸಾಧ್ಯತೆ ಇದೆ. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೆಸೇಜ್, ಎಮೋಷ್ನಲ್ ಕನೆಕ್ಷನ್ ಕೂಡ ಸಿಗಬಹುದು. ನಿಮ್ಮ ಇಂಟ್ಯೂಷನ್ ಈ ವಾರ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಸಾಧ್ಯತೆ ಇದೆ. ಕನಸುಗಳು ಒಂದು ಸೈನ್ಸ್ ಆಗಿರ್ಬೋದು, ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಒಂದು ಸಿಗ್ನಲ್ಸ್ ಆಗಿರ್ಬೋದು, ಒಳಗಿನ ಫೀಲಿಂಗ್ಸ್ ಕಡೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಆದರೆ ಕೆಲವೊಂದು ಸಲ ಅತಿಯಾದ ಭಾವನೆಗಳಲ್ಲಿ ಹರಿದು ಹೋಗದೆ ರಿಯಾಲಿಟಿಲಿ ಏನಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಶಿವನ ಮಾರ್ಗದರ್ಶನ ಏನು ಅಂತ ನೋಡೋದಾದರೆ, ಈ ಒಂದು ಕಾರ್ಡ್ ಎಂಪ್ಟಿನೆಸ್, ಸೈಲೆನ್ಸ್ ಮತ್ತು ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಎನರ್ಜಿಯನ್ನು ತೋರಿಸ್ತಾ ಇರುವಂಥದ್ದು. ಎಂಪ್ಟಿನೆಸ್ ಅಂತ ಹೇಳೋದಾದರೆ ಖಾಲಿತನ ಅಂತ ಹೇಳ್ಬೋದು. ಈ ವಾರ ಕೆಲವೊಂದು ಕನ್ಫ್ಯೂಷನ್ಸ್ ಏನಿದೆ, ಗೊಂದಲ ಏನಿದೆ, ಒಂಟಿತನ ಏನಿದೆ, ನನ್ನ ನೆಕ್ಸ್ಟ್ ಯಾವ ಡೈರೆಕ್ಷನ್ಗೆ ನಾನು ಹೋಗಬೇಕು ನನ್ನ ಜೀವನದಲ್ಲಿ ಅಂತ ಯೋಚನೆ ಮಾಡುವಂತಹ ಒಂದು ವಾರ ಇದಾಗಿದೆ. ಆದರೆ ಇದು ನೆಗೆಟಿವ್ ಅಲ್ಲ. ಯೂನಿವರ್ಸ್ ನಿಮಗೆ ಹೊಸ ಒಂದು ಅಧ್ಯಾಯಕ್ಕೆ ಮುನ್ನುಡಿಯನ್ನು ಮಾಡ್ತಾ ಇರುವಂಥದ್ದು, ಪ್ರಿಪೇರನ್ನು ಮಾಡ್ತಾ ಇರೋ ಒಂದು ಸಾಧ್ಯತೆ ಇದಾಗಿದೆ. ಹೊಸ ಒಂದು ಎಮೋಷ್ನಲ್ ಬಿಗಿನಿಂಗ್ ಜೊತೆ ಇನ್ನರ್ ಹೀಲಿಂಗ್ ಕೂಡ ನಡೆಯುವಂಥ ಸಾಧ್ಯತೆ ಕಾಣ್ತಾ ಇದೆ. ತಾಳ್ಮೆಯಿಂದ ನಿಮ್ಮ ಇಂಟ್ಯೂಷನನ್ನು ನಂಬಿಕೆ ಮಾಡಿ, ನಂಬಿ ನಿಮ್ಮ ಇಂಟ್ಯೂಷನನ್ನು ಕ್ಲಾರಿಟಿ ಖಂಡಿತ ನಿಮಗೆ ಸಿಗುತ್ತೆ. ಕ್ರಿಸ್ಟಲ್ ರೆಮಿಡೀಸ್ ಏನು ನೀವು ಪಡ್ಕೋಬೋದು ಅಂತ ನೋಡೋದಾದರೆ, ಮೂನ್ ಸ್ಟೋನ್ ಆಗಿರ್ಬೋದು, ಅಮೆಥಸ್ಟ್ ಕ್ರಿಸ್ಟಲ್ ಈ ವಾರ ನಿಮಗೆ ತುಂಬಾ ಉಪಯೋಗಕ್ಕೆ ಬರುವಂಥದ್ದು. ಓಂ ಶಾಂತಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಕ್ರಿಸ್ಟಲನ್ನು ಕೈಯಲ್ಲಿ ಇಟ್ಕೊಂಡು 21 ಬಾರಿ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಎಮೋಷನ್ಸ್ ಏನಿದೆ, ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥ ಭಾವನೆಗಳು ಏನಿದೆ, ಅದೆಲ್ಲದನ್ನು ಕೂಡ ಹೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಹೆಸರಲ್ಲಿ ಆಗಿರ್ಬೋದು, ನಮ್ಮ ಡೇಟ್ ಆಫ್ ಬರ್ತಲ್ಲಿ ಆಗಿರ್ಬೋದು, ಕೆಲವೊಂದು ಸಲ ಕಾರ್ಮಿಕ್ ನಂಬರ್ ಅಂತ ಬರುತ್ತೆ. ಇದು ಬರೋದ್ರಿಂದ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು, ಸಮಸ್ಯೆಗಳನ್ನು ನಾವು ಅನುಭವಿಸ್ತಾನೆ ಇರ್ತೀವಿ. ಯಾಕೆ ಅಂತ ಗೊತ್ತಾಗೋದೇ ಇಲ್ಲ. ಈ ರೀತಿ ಕಾರ್ಮಿಕ್ ನಂಬರ್ ಇದೆಯಾ ಏನು ಅಂತ ನೋಡಬೇಕು ಅನ್ನೋದಾದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಮಕರ ರಾಶಿಯವರಿಗೆ ಈ ವಾರ ಹೊಸ ವಿಚಾರಗಳು, ತೀಕ್ಷ್ಣವಾದ ಯೋಚನೆ, ಸತ್ಯ ಹುಡುಕುವ ಮನಸ್ಸು ಮತ್ತು ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಈ ವಾರ ನೀವು ಯಾವುದಾದ್ರೂ ವಿಷಯವನ್ನು ತುಂಬ ಡೀಪಾಗಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಹೊಂದಿರೋ ಸಾಧ್ಯತೆ ಇದೆ. ಕೆಲವ್ರಿಗೆ ಹೊಸ ಮಾಹಿತಿ ಸಿಗ್ಬೋದು, ಕೆಲವ್ರಿಗೆ ಯಾರಾದರೂ ಹೇಳದೇ ಇರುವಂಥ ಸತ್ಯ ಗೊತ್ತಾಗೋ ಸಾಧ್ಯತೆ ಕಾಣ್ತಾ ಇದೆ. ಈ ಒಂದು ಕಾರ್ಡ್ ಎಚ್ಚರಿಕೆ ಏನು ಕೊಡ್ತಿದೆ ಅಂದರೆ, ಅತಿಯಾದ ಅನುಮಾನ, ಅತಿಯಾಗಿ ಗಮನಿಸೋದು ಅಥವಾ ಪ್ರತಿಯೊಂದು ವಿಷಯದಲ್ಲೂ ಜಗಳ ಮಾಡೋ ರೀತಿಯಲ್ಲಿ ನೀವು ಪ್ರತಿಕ್ರಿಯೆ ಕೊಡೋದನ್ನು ತಪ್ಪಿಸಬೇಕು ಅನ್ನುವಂಥದ್ದಾಗಿದೆ. ಶಿವನ ಮಾರ್ಗದರ್ಶನ ಏನು ಅಂತ ನೋಡೋದಾದರೆ, ತುಂಬ ಡೀಪಾಗಿರೋ ಆತ್ಮೀಯ ಸಂದೇಶ ಇದಾಗಿರುತ್ತೆ. ಈ ಕಾರ್ಡ್ ಸರಳ ಜೀವನ, ಮನಸ್ಸಿನ ಶಾಂತಿ ಮತ್ತು ಅನಗತ್ಯ ಭಾರದಿಂದ ದೂರ ಹೋಗೋ ಶಕ್ತಿಯನ್ನು ಸೂಚಿಸ್ತಾ ಇರುವಂಥದ್ದು. ಅಂದರೆ ಈ ವಾರ ಕೆಲವರಿಗೆ ಸ್ವಲ್ಪ ಜನರಿಂದ ದೂರ ಇರೋದು, ಮೌನವಾಗಿ ಸಮಯ ಕಳೆಯೋದು ಅಥವಾ ತಮ್ಮ ಜೀವನದ ನಿಜವಾದ ಗುರಿ ಬಗ್ಗೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರಬಹುದು. ಸತ್ಯ ಹುಡುಕುವಾಗ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳೋಕ್ಕೆ ಹೋಗಬೇಡಿ. ಜ್ಞಾನ ಮತ್ತು ಶಾಂತಿ ಎರಡೂ ಸಮತೋಲನದಲ್ಲಿದ್ದರೆ ಮಾತ್ರ ಈ ವಾರ ನಿಮಗೆ ಸ್ಪಷ್ಟತೆ ಸಿಗೋ ಸಾಧ್ಯತೆ ಇದೆ. ಲ್ಯಾಪಿಸ್ ಲಜೂಲಿ ಮತ್ತು ಅಮೆಥಿಸ್ಟ್ ಅನ್ನೋ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಿಕೊಂಡು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಒಳಗಿನ ಸ್ಪಷ್ಟತೆ ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ವಾರ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಂಡು ಉಸಿರಾಟದ ಮೇಲೆ ಗಮನ ಕೊಡುವಂಥದ್ದು, ಪ್ರಾಣಾಯಾಮ ಪ್ರಾಕ್ಟೀಸನ್ನು ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗಲಿದೆ. ನಿಮಗೆ ಯಾವೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಅದಕ್ಕೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಖಂಡಿತ ಸಂಪರ್ಕ ಮಾಡಬಹುದು. ಕುಂಭರಾಶಿಯವರಿಗೆ ಈ ವಾರ ತಾಳ್ಮೆ, ಪರಿಶ್ರಮದ ಫಲ ಮತ್ತು ನಿಧಾನವಾದ ಬೆಳವಣಿಗೆನ ಸೂಚಿಸ್ತಾ ಇರುವಂಥದ್ದು. ನೀವು ಇಷ್ಟು ದಿನ ಹಾಕಿರೋ ಒಂದು ಶ್ರಮಕ್ಕೆ ಫಲ ಸಿಗೋ ಸಮಯ ನಿಧಾನವಾಗಿ ಹತ್ತಿರ ಬರ್ತಾ ಇದೆ ಅನ್ನೋದು ಈ ಕಾರ್ಡ್ ಕೊಡ್ತಾ ಇರೋ ಸೂಚನೆ ಆಗಿದೆ. ಕೆಲವ್ರಿಗೆ ಹಣಕಾಸು, ಕೆಲಸ, ವ್ಯವಹಾರ ಅಥವಾ ಸಂಬಂಧಗಳಲ್ಲಿ ಒಂದು ಸ್ಲೋ ಪ್ರೋಗ್ರೆಸ್ ಕೂಡ ಕಾಣಿಸುತ್ತೆ. ಆದರೆ ಈ ವಾರ ಒಂದು ಫೀಲಿಂಗ್ ಬರುತ್ತೆ, ನಾನು ಇಷ್ಟು ಮಾಡಿದ್ದೇನೆ ಆದರೂ ರಿಸಲ್ಟ್ ಯಾಕೆ ತುಂಬ ಸ್ಲೋ ಆಗ್ತಾ ಇದೆ ಅನ್ನೋ ಒಂದು ಯೋಚನೆ ನಿಮ್ಮ ಮನಸ್ಸಿಗೆ ಬಂದು ಕಾಡುವಂಥ ಚಾನ್ಸಸ್ ಕಾಣಿಸ್ತಾ ಇರುವಂಥದ್ದು. ಈಗ ಪೇಷನ್ಸ್ ತುಂಬ ಮುಖ್ಯ. ಸರಿಯಾದ ಸಮಯದಲ್ಲಿ ನಿಮ್ಮ ಎಫರ್ಟ್ಗೆ ರಿಸಲ್ಟ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಮಾರ್ಗದರ್ಶನ ಏನಿದೆ ಶಿವನಿಂದ ಅಂತ ನೋಡೋದಾದರೆ, ತುಂಬ ಕಾಮ್ ಆಗಿ ಡಿವೈನ್ ಎನರ್ಜಿ ಕ್ಯಾರಿ ಮಾಡ್ತಾ ಇರುವಂಥದ್ದು. ಅಂದರೆ ಈ ಕಾರ್ಡ್ ಎಮೋಷ್ನಲ್ ಬ್ಯಾಲೆನ್ಸ್, ಮೈಂಡ್ ಕಂಟ್ರೋಲ್, ಹೆವಿ ಸಿಚುವೇಶನನ್ನು ಶಾಂತವಾಗಿ ಹ್ಯಾಂಡಲ್ ಮಾಡೋ ಶಕ್ತಿಯನ್ನು ಸೂಚಿಸ್ತಾ ಇರುವಂಥದ್ದು.
ಹೇಗೆ ಶಿವನು ಗಂಗೆಯನ್ನು ಶಾಂತವಾಗಿ ತಲೆ ಮೇಲೆ ಧರಿಸಿರುವಂತೆ ನೀವು ಕೂಡ ಈ ವಾರ ಎಮೋಷನ್ಸ್ ಮತ್ತು ಪ್ರೆಷರನ್ನು ಕಾಮಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಾರ್ಡ್ ಹೇಳ್ತಾ ಇರುವಂಥ ಸೂಚನೆ ಆಗಿದೆ. ಅವಸರ ಮಾಡದೆ ತುಂಬ ನಿಧಾನಕ್ಕೆ ಆದಷ್ಟು ಈ ವಾರ ಫ್ಯೂಚರ್ಗೆ ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡೋ ರೀತಿ ನೀವು ವರ್ತನೆ ಮಾಡಬೇಕಾಗುತ್ತೆ. ಒಂದು ಗ್ರೀನ್ ಅವೆಂಚುರನ್ ಆಗಿರ್ಬೋದು ಅಥವಾ ಬ್ಲೂ ಅಗಾಟೆ ಅನ್ನೋ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡಿ ಓಂ ಗಂಗಾಧರಾಯ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಈ ವಾರ ನಿಮ್ಮಲ್ಲಿ ಒಂದು ಸ್ಟ್ರೆಸ್ ಕಡಿಮೆ ಆಗಿ ತಾಳ್ಮೆ ಅನ್ನೋದು ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ. ಮೀನರಾಶಿಯವರಿಗೆ ಈ ವಾರ ಹೇಗಿದೆ, ಯಾವೆಲ್ಲ ಚಾಲೆಂಜಸ್ ಬರ್ತಾ ಇದೆ, ಶಿವನ ಮಾರ್ಗದರ್ಶನ ಏನು ಅಂತ ನೋಡೋದಾದರೆ ಈ ಕಾರ್ಡ್ ಹೆಚ್ಚಿನ ಜವಾಬ್ದಾರಿ, ಒತ್ತಡ ಮತ್ತು ಮನಸ್ಸಿನ ಭಾರವನ್ನು ಸೂಚಿಸ್ತಾ ಇರುವಂಥದ್ದು. ಈ ವಾರ ನೀವು ಒಂದೇ ಸಮಯದಲ್ಲಿ ತುಂಬ ಕೆಲಸ, ಜವಾಬ್ದಾರಿ ಮತ್ತು ಎಮೋಷ್ನಲ್ ಪ್ರೆಷರನ್ನು ಹ್ಯಾಂಡಲ್ ಮಾಡ್ತಿರೋ ಸಾಧ್ಯತೆ ಇದೆ. ಕೆಲವ್ರಿಗೆ ಫಿಸಿಕಲಿ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಮೆಂಟಲಿ ಟಯರ್ಡ್ ಫೀಲಿಂಗ್ ಕೂಡ ಬರಬಹುದು. ಎಲ್ಲವನ್ನೂ ಒಬ್ಬರೇ ಮಾಡಬೇಕು ಅನ್ನೋ ಪ್ರಯತ್ನನ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದು ಸಲ ರೆಸ್ಟ್ ತೆಗೆದುಕೊಳ್ಳೋದು ಕೂಡ ಒಂದು ಅವಶ್ಯಕತೆ ಇರುತ್ತೆ. ಯಾವುದು ಅನ್ನೆಸೆಸರಿ ಅಂತ ಅನಿಸುತ್ತೋ ಅದನ್ನು ಖಂಡಿತ ಬಿಟ್ಬಿಡಿ. ಇಲ್ಲಿ ನಿಮಗೆ ಶಿವನ ಮಾರ್ಗದರ್ಶನ ಏನಿದೆ ಅಂತ ನೋಡೋದಾದರೆ ಮೈಂಡ್ ಒಂದು ಶಾಂತವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ಎನರ್ಜಿ ಕ್ಲೆನ್ಸಿಂಗ್ ಆಗಿರ್ಬೋದು, ಡಿವೈನ್ ಕನೆಕ್ಷನನ್ನು ಇದು ತೋರಿಸ್ತಾ ಇರುವಂಥದ್ದು. ಈ ವಾರ ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು, ನೆಮ್ಮದಿ ಅನ್ನೋದು ಬೇಕಾಗಿರುತ್ತೆ. ಒಂದು ಕೆಟ್ಟ ಯೋಚನೆಗಳಾಗಿರ್ಬೋದು, ಒತ್ತಡ ಅಥವಾ ಕನ್ಫ್ಯೂಷನ್ ಕಡಿಮೆ ಮಾಡೋದಕ್ಕೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ತುಂಬ ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಈ ರೀತಿ ಒಂದು ಪ್ರಾಕ್ಟೀಸಸ್ ತುಂಬಾ ಹೆಲ್ಪ್ ಆಗುತ್ತೆ. ಮನಸ್ಸಿನ ಭಾರವನ್ನು ಸೈಲೆನ್ಸ್ ಮತ್ತು ಸ್ಪಿರಿಚುವಲ್ ಎನರ್ಜಿ ಮೂಲಕ ರಿಲೀಸ್ ಮಾಡೋ ಸಮಯ ಇದಾಗಿದೆ. ಅಮೆಥೆಸ್ಟ್ ಮತ್ತು ಬ್ಲ್ಯಾಕ್ ಟರ್ಮಲಿನ್ ಉಪಯೋಗ ಮಾಡಿ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು ಹೇಳ್ಕೋಬೇಕಾಗುತ್ತೆ. ಇದರಿಂದ ನಿಮ್ಮ ಮನಸ್ಸು ನೆಮ್ಮದಿಯಾಗಿರೋದಕ್ಕೆ ಮತ್ತು ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ, ನಿಮ್ಮ ಒಳಗಿನ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ಕೂಡ ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಖಂಡಿತ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ನಿಮಗೆ ಬೇಕು ಅನ್ನೋದನ್ನು ಖಂಡಿತ ಮೆಸೇಜ್ ಮಾಡಿ ಪರ್ಸ್ನಲಾಗಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಇದುವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.